ಓಂ ಶ್ರೀ ಮುಕ್ತಿನಾಗಾಯ ನಮಃ. ಸೌಂದರ್ಯ ಯಾರಿಗೆ ಬೇಡ? ಎಲ್ಲರಿಗೂ ಬೇಕು. ಅದರಲ್ಲೂ ಕೂಡ 100 ಜನ ಇದ್ದಾಗ ಮಧ್ಯದಲ್ಲಿ ಎದ್ದು ಕಾಣುವಂತಹ ಒಂದು ಸೌಂದರ್ಯ ರಾಶಿ ಎಲ್ಲರಿಗೂ ಬೇಕು ಅನ್ನೋ ಆಸೆ ಇರುತ್ತೆ. ಅದು ಗಂಡು ಮಕ್ಕಳಿರ್ಬೋದು, ಹೆಣ್ಣು ಮಕ್ಕಳಿರ್ಬೋದು. ಹಾಗಾಗಿ ಇದನ್ನ ರಕ್ಷಣೆಯನ್ನ ಮಾಡ್ಕೊಳ್ಳೋದಿಕ್ಕೆ ಪ್ರತಿನಿತ್ಯದಲ್ಲಿ ನಾವು ಏನನ್ನಾದರೂ ಕೂಡ ಸ್ವಲ್ಪ ಕೆಲಸವನ್ನ ಮಾಡ್ತಾ ಇರಬೇಕಾಗತ್ತೆ. ಯಾಕೆಂದ್ರೆ ನಾವು ಓಡಾಡ್ತಕ್ಕಂತಹ ಜಾಗದಲ್ಲಿ ಧೂಳು ಇರುವಂಥದ್ದು, ಪರಿಸರ ಮಾಲಿನ್ಯ ಇರತಕ್ಕಂಥದ್ದು, ಉಪಯೋಗಿಸ್ತಕ್ಕಂತಹ ನೀರಿನಲ್ಲಿ ಮಾಲಿನ್ಯತೆ ಇರುವಂಥದ್ದು, ನಾವು ತಿನ್ನುವಂತಹ ಆಹಾರದಲ್ಲಿ ಅನೇಕ ಪೌಷ್ಟಿಕಾಂಶಗಳ ಕೊರತೆ ಇರುವಂಥದ್ದು, ಇವೆಲ್ಲವೂ ಕೂಡ ಚರ್ಮವನ್ನು ಸೊಗಸಾಗಿಟ್ಕೊಳ್ಳೋಕ್ಕೆ ಸಾಕಷ್ಟು ಸಮಸ್ಯೆಗಳನ್ನು ತಂದುಕೊಡುತ್ತೆ. ಈ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಬೇಕು ಅಂದರೆ ನಾವು ಏನನ್ನಾದರೂ ಕೂಡ ಸುಲಭವಾಗಿ ಸರಳವಾಗಿ ಮನೆಯಲ್ಲಿ ಪ್ರಯತ್ನವನ್ನು ಮಾಡ್ತಾನೇ ಇರಬೇಕಾಗತ್ತೆ. ಜೀವನ ಅಂದರೆ ಅಷ್ಟೇ ರೀ. ಏನಾದರೂ ಮಾಡಿ ನೀವು ಪ್ರತಿನಿತ್ಯದ ಒಂದು ಹೋರಾಟ ಇದ್ದೇ ಇರುತ್ತೆ. ಅದು ಸೌಂದರ್ಯಕ್ಕೂ ಕೂಡ ಹೌದು. ಹಾಗಾಗಿ ಇವತ್ತಿನ ದಿವಸ ನಾವು ಈ ಚರ್ಮದಲ್ಲಿ ಒಂದು ಎಣ್ಣೆಯ ರೀತಿಯಲ್ಲಿ ಇರತಕ್ಕಂತಹ ಚರ್ಮ, ಆಯಿಲಿ ಸ್ಕಿನ್ ಅಂತ ಏನು ಕರಿತೀವಿ, ಈ ಚರ್ಮದವರಿಗೆ ಚರ್ಮ ನಿರ್ವಹಣೆ ಮಾಡ್ತಕ್ಕಂಥದ್ದು ಬಹಳ ಕಷ್ಟ. ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕು, ಬಹಳ ಚೆನ್ನಾಗಿ ಸೊಗಸಾಗಿ ಅಲಂಕಾರವನ್ನು ಮಾಡ್ಕೊಳ್ತೀರಾ, ಮಾಡಿಕೊಂಡು ಹೊರಡ್ತೀರಾ, ಬಹಳ ದೂರ ಇರುತ್ತೆ ಅಥವಾ ಟ್ರಾಫಿಕ್ಕಲ್ಲಿ ಹೋಗ್ತೀರಾ, ಅಲ್ಲಿಗೆ ಹೋಗೋ ಹೊತ್ತಿಗೆ ಮುಖ ಎಲ್ಲವೂ ಕೂಡ ಎಣ್ಣೆಯಿಂದ ಜಿನುಗೋದಿಕ್ಕೆ ಶುರುವಾಗತ್ತೆ. ಆವಾಗ ಮನಸ್ಸಿಗೆ ಬಹಳ ಬೇಸರ ಆಗುತ್ತೆ. ಹೊರಟಾಗ ಇದ್ದಂತಹ ಉತ್ಸಾಹ ಅಲ್ಲಿ ತಲುಪುವ ಹೊತ್ತಿಗೆ ಹೊರಟೋಗುತ್ತೆ. ನಮ್ಮ ಮುಖವನ್ನು ನಾವೇ ನೋಡಿಕೊಂಡಾಗ ಅಯ್ಯೋ ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ಬಂದೆ, ಇದೇನು ಹಿಂಗಾಗಿ ಹೋಗಿದೆಯಲ್ಲ ಅಂತ ಯೋಚನೆ ಮಾಡ್ತೀರಾ. ಹಾಗಾಗಿ ಈ ಎಣ್ಣೆಯಿಂದ ಕೂಡಿರ್ತಕ್ಕಂತಹ ಈ ಚರ್ಮವನ್ನು ಎಣ್ಣೆ ರಹಿತವಾಗಿ ಮಾಡ್ಕೊಳ್ಬೇಕಾದ್ರೆ ಏನು ಮಾಡಬೇಕು? ಸಣ್ಣ ಸಣ್ಣ ಪರಿಹಾರಗಳು ಒಂದು 2-3 ಹೇಳ್ತೀನಿ, ಅದನ್ನು ಮಾಡ್ಕೊಳ್ಳಿ. ಚರ್ಮ ಸೊಗಸಾಗತ್ತೆ. ನೀವು ಮಾಡ್ಕೊಂಡಂತಹ ಮೇಕಪ್ಪು ಹಾಗೇ ಉಳಿಯುತ್ತೆ. ತುಂಬ ಸರಳವಾದದ್ದು, ಸುಲಭವಾದದ್ದು. ಮೊದಲನೆಯದು, ನಿಂಬೆಹಣ್ಣಿನ ಸಿಪ್ಪೆ. ಪ್ರತಿನಿತ್ಯದಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಉಪಯೋಗಿಸ್ತೀರಾ. ಉಪಯೋಗಿಸಿದ ಮೇಲೆ ಸಿಪ್ಪೆಯನ್ನು ಬಿಸಾಡ್ತೀರಾ. ಆ ಸಿಪ್ಪೆಯನ್ನೆಲ್ಲ ಒಂದು ಕಡೆ ಸಂಗ್ರಹಿಸಿಟ್ಕೊಳ್ಳಿ. ಆ ಸಿಪ್ಪೆಯನ್ನು ಪುಡಿ ಮಾಡಿಟ್ಕೊಳ್ಳಿ, ನುಣ್ಣಗೆ ಪುಡಿ ಮಾಡಿಟ್ಕೊಳ್ಳಿ. ಒಣಗಿಸಿ ಪುಡಿ ಮಾಡಿದಂತಹ ಈ ನಿಂಬೆ ಹಣ್ಣಿನ ಸಿಪ್ಪೆಯನ್ನು 1 ಚಮಚದಷ್ಟು ತೆಗೆದುಕೊಳ್ಳಿ. ಅದಕ್ಕೆ 1 ಚಮಚದಷ್ಟು ಕಡಲೆ ಹಿಟ್ಟನ್ನು ಬೆರೆಸ್ಕೊಳ್ಳಿ. ಇದನ್ನು ಹಾಲಿನಲ್ಲಿ ಕಲಸಿ ಸ್ವಲ್ಪ ದಪ್ಪನಾಗಿ ಮುಖಕ್ಕೆ ಮತ್ತು ಕುತ್ತಿಗೆಗೆ ಚೆನ್ನಾಗಿ ಒಂದು ಲೇಪನವನ್ನು ಮಾಡಿಕೊಳ್ಳಿ. ಈ ರೀತಿ ಮಾಡಿದಂತಹ ಲೇಪನವನ್ನು ಒಂದು 10 ನಿಮಿಷಗಳ ಕಾಲ ಮುಖದ ಮೇಲೆ ಹಾಗೆ ಇರೋದಕ್ಕೆ ಬಿಟ್ಟುಬಿಡಿ. ಇಷ್ಟನ್ನು ಮಾಡಿ 10 ನಿಮಿಷದ ನಂತರ ಕೇವಲ ಬರೀ ತಣ್ಣೀರಿನಲ್ಲಿ ಮುಖವನ್ನು ಸ್ವಚ್ಛ ಮಾಡಿಕೊಳ್ಳಿ. ಮುಖ ಬಹಳ ಸುಂದರವಾಗಿ ಕಾಣುತ್ತೆ. ಚರ್ಮ ಕಾಂತಿಯುಕ್ತವಾಗತ್ತೆ. ಚರ್ಮದಲ್ಲಿ ಇರ್ತಕ್ಕಂತಹ ಎಷ್ಟೋ ಮಲಿನತೆ ಎಲ್ಲವೂ ಕೂಡ ಸುಲಭವಾಗಿ ಹೊರಕ್ಕೆ ಹೋಗುತ್ತೆ. ಅದರ ಜೊತೆಗೆ ಎಣ್ಣೆಯ ರಹಿತವಾಗಿ ಕೂಡ ಇರೋದಕ್ಕೆ ಮತ್ತೊಂದನ್ನು ಹೇಳೋಣ. ಕೆಂಪು ಬಣ್ಣದ ಅಕ್ಕಿ. ಕೆಂಪು ಅಕ್ಕಿಯನ್ನು ಹಿಟ್ಟು ಮಾಡಿಟ್ಕೊಳ್ಳಿ. ಈ ಕೆಂಪು ಅಕ್ಕಿ ಹಿಟ್ಟಿಗೆ ಕೇವಲ ಸ್ವಲ್ಪ ಹಾಲನ್ನು ಬೆರೆಸಿ ಚೆನ್ನಾಗಿ ಕಲಸಿ ಮುಖಕ್ಕೆ ಒಂದು ಲೇಪವನ್ನು ಹಾಕ್ಕೊಳ್ಳಿ. ಕೆಂಪು ಹಿಟ್ಟು ಎಲ್ಲ ಕಡೆ ಸಿಕ್ಕುವಂಥದ್ದು, ಕೆಂಪಕ್ಕಿ ಎಲ್ಲ ಕಡೆ ಇರುತ್ತೆ. ಅದನ್ನು ಮಿಲ್ ಮಾಡಿಸಿಟ್ಕೊಳ್ಳಿ. ಕೇವಲ ಅದರಲ್ಲಿ ಇರ್ತಕ್ಕಂತಹ ಎಷ್ಟು ಒಳ್ಳೆಯ ಪೋಷಕಾಂಶಗಳಿರುತ್ತೆ ಅಂದರೆ, ಆ ಕೆಂಪು ಅಕ್ಕಿಯ ಹಿಟ್ಟನ್ನು ಬಳಕೆ ಮಾಡಿ ನೀವು ಲೇಪವನ್ನು ಹಾಕ್ಕೊಂಡ್ರೆ ಅದು ಚರ್ಮದಲ್ಲಿರುವಂತಹ ಎಣ್ಣೆಯನ್ನೆಲ್ಲವನ್ನು ಕೂಡ ತೆಗೆಯೋದಕ್ಕೆ ಸುಲಭವಾಗಿ ಸಹಕಾರವನ್ನು ಮಾಡುತ್ತೆ. ಸಾಧ್ಯ ಇದ್ದರೆ ಒಂದು 5 ನಿಮಿಷ ನೀವು ಒಂದು ಸರ್ಕ್ಯುಲರ್ ಮೋಷನ್ನಲ್ಲಿ ಒಂದು ರೀತಿ ನೀವು ಮಸಾಜನ್ನು ಕೂಡ ಮಾಡಿಕೊಳ್ಬಹುದು. ಇಷ್ಟನ್ನು ಮಾಡಿಕೊಂಡ್ರೆ ಸಾಕು. ಕೆಲವು ದಿವಸಗಳ ಕಾಲ ಸತತವಾಗಿ ಮಾಡ್ತಾ ಬನ್ನಿ, ನೋಡಿ ನಿಮ್ಮ ಚರ್ಮ ಹೇಗಾಗತ್ತೆ ಅಂತ. ಒಳ್ಳೆಯ ಒಂದು ಕಾಂತಿಯುಕ್ತವಾಗತ್ತೆ. ಬಹಳ ಸುಂದರವಾದ ಚರ್ಮ ನಿಮ್ಮದಾಗತ್ತೆ. ನಿಮಗೆ ಗೊತ್ತಾಗಲ್ಲ ನಾನು ಇಷ್ಟು ಚೆನ್ನಾಗಿದ್ದೀನ ಅಂತ. ಹಾಗಾಗಿ ಸರಳವಾದಂತಹ ಪರಿಹಾರ. ಇನ್ನೂ ಒಂದು ಮಾಡಬಹುದು. ನಿಂಬೆಹಣ್ಣಿನ ರಸ ತೆಕ್ಕೊಳ್ಳಿ. ಸೌತೆಕಾಯಿನ ತುರಿದ್ಬಿಟ್ಟು ಸ್ವಲ್ಪ ರಸವನ್ನು ತೆಕ್ಕೊಳ್ಳಿ. 1 ಚಮಚದಷ್ಟು ರೋಸ್ ವಾಟರನ್ನು ಹಾಕ್ಕೊಳ್ಳಿ. ನಿಂಬೆ ರಸ, ಸೌತೆಕಾಯಿ ರಸ, ರೋಸ್ ವಾಟರ್ 3 ಕೂಡ 1 ಚಮಚದಷ್ಟು ಮಿಶ್ರಣವನ್ನು ಮಾಡಿಕೊಳ್ಳಿ. ಈ ಮಿಶ್ರಣವನ್ನು ಹತ್ತಿಯಲ್ಲಿ ತೆಗೆದು ಮುಖಕ್ಕೆ ನೀವು ಸ್ವಲ್ಪ ಲೇಪವನ್ನು ಹಾಕ್ಕೊಳ್ಳಿ. ಒಂದು 2 ನಿಮಿಷ ಬಿಡಿ, ಅದು ಸ್ವಲ್ಪ ಒಣಗುತ್ತೆ. ಮತ್ತು ಇನ್ನೊಂದು ಬಾರಿ ಹಾಕ್ಕೊಳ್ಳಿ. ಮತ್ತೆ ಸ್ವಲ್ಪ ಒಣಗಿದ ನಂತರ ಇನ್ನೊಂದು ಬಾರಿ, ಒಂದು 3 ಬಾರಿ ಇದನ್ನು ಲೇಪವನ್ನು
ಹಾಕಿ ಒಂದು 15-20 ನಿಮಿಷ ಬಿಟ್ಬಿಡಿ. ಅಥವಾ ರಾತ್ರಿ ಮಲಗೋದಕ್ಕೆ ಮುಂಚೆ ಮಾಡಿದರೆ ಒಣಗಿದ ನಂತರ ಹಾಗೆ ಮಲ್ಕೊಳ್ಳಿ. ಬೆಳಿಗ್ಗೆ ಎದ್ದು ಮುಖವನ್ನು ಸ್ವಚ್ಛ ಮಾಡ್ಕೊಳ್ಳಿ. ಇಷ್ಟು ಮಾಡ್ತಾ ಬಂದರೆ ಸಾಕು, ಚರ್ಮ ಎಣ್ಣೆ ರಹಿತವಾಗಿರುತ್ತೆ. ನೀವು ಮಾಡಿದ ಮೇಕಪ್ಪು ದೀರ್ಘಕಾಲದವರೆಗೆ ಉಳಿಯೋದಕ್ಕೆ ಸಹಾಯ ಆಗತ್ತೆ. ಮುಖದ ಕಾಂತಿ ಇಮ್ಮಡಿಯಾಗತ್ತೆ. ಇವೆಲ್ಲವೂ ಕೂಡ ಸುಲಭ ಸರಳ ಪರಿಹಾರಗಳು.